ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಸಂಜು. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಡನ್ ಅಂತ ಒಂದು ಸರಿ ಹೊಡೀರಿ. ಸರಿ ಆಯ್ತು. ನಾನಿವತ್ತು ಹೊರಟಿದ್ದು ಏನೂ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇರಲಿಲ್ಲ. ಸರಿ ಅಂತ ಹೇಳಿ ಒಂದು ರೌಂಡು ಹಾಗೆ ಮಾವನ ಮನೆಗೆ ಹೋಗ್ಬಾರ್ದು ಅಂತ ಸೀದಾ ಮಾವನ ಮನೆಗೆ ಹೊರಟೆ. ಹೋಗ್ತಾ ದಾರಿಲಿ ನಾಲ್ಕರು ನೆಲ್ಲ ನೋಡಿಕೊಂಡು ಸೀದಾ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡು ವೆಲ್ಡಿಂಗಿಗೆ ಬಂದಿದ್ದ. ಅವನ ಮೇಲೆ ಸ್ವಲ್ಪ ಶೀಟ್ಗಳಿದ್ದು, ಅದನ್ನು ವೆಲ್ಡ್ ಮಾಡೋಕ್ಕೆ ಬಂದಿದ್ದ. ನಿನಗಾಗಲ್ಲ ಅಂದ. ಸರಿ, ನಾನು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂಥೇಳಿ ಒಂದೆರಡು ವೆಲ್ಡಿಂಗ್ ಮಾಡೋಣ ಅಂತ ಟ್ರೈ ಮಾಡಿದೆ. ಆಯಿತು ಅಂಥೇಳಿ ನನಗೂ ಕೂಡ ಸ್ವಲ್ಪ ಗೊತ್ತಿತ್ತು. ಆಯಿತು ಅಂಥೇಳಿ ನಾನು ಒಂದೆರಡು ಟ್ರೈ ಮಾಡಿದೆ. ಪರವಾಗಿಲ್ಲ, ಒಂದು ಲೆಕ್ಕದಲ್ಲಿ ಚೆನ್ನಾಗೇ ಮಾಡಿದೆ ಅದು. ಬಟ್ ಅದು ಬರುವಂಥ ಹೊಗೆ ಎಲ್ಲರ ಕಣ್ಣಿಗೆ ಹೋದರೆ ರಾತ್ರಿ ಯಾರು ಕಣ್ಣೀರು ಹಾಕ್ತಾ ಕೂರ್ತಾರೆ ಅಂತ ಸಾಕು, ನನಗೆ ಆಗಲ್ಲ ಅಂತೇಳಿ ಬಿಟ್ಟು ಹೋದೆ. ಸರಿ ಆಯ್ತಂತ ನಮ್ಮ ಅವನ ಮನೇಲಿ ಯಾವಾಗಲೂ ಇರ್ತಾರೆ, ಯಾವಾಗಲಿನ ಥರನೇ ನನಗೂ ಒಬ್ಬ ವೆಲ್ಕಮ್ ನನಗೋಸ್ಕರ ಕಾಯ್ತಿರ್ತಾನೆ. ಒಂದು ಬೇರೆ ಏನಕ್ಕೂ ಕಾಯ್ತಿರೋದಲ್ಲ, ಒಂದು ಸರಿ ಏನಾದರೂ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ ಅಂತ ಕಾಯ್ತಿರ್ತವೆ. ಅಷ್ಟರೊಳಗೆ ಮಾವನ ಮೇಲಿರೋ ಡೇಂಜರಸ್ ನಮ್ಮ ಡಾನ್ನ ನೋಡಿದೆ. ಹಾಗೆ ಅವನು ಹತ್ತಿರದಿಂದ ತೋರಿಸಿರಲಿಲ್ಲ ನಿಮಗೆ. ಸರಿ ಆಯ್ತಂತ ಹತ್ತಿರದಿಂದ ತೋರ್ಸೋಣ ಅಂತೇಳಿ ನನ್ನ ಫ್ರೆಂಡ್ ಹತ್ತಿರದಿಂದ ಒಂದು ಫೋಟೋ ತೊಗೊಂಬ, ಒಂದು ವೀಡಿಯೋನು ಮಾಡ್ಕೊಂಬ ಅಂತ ಹೇಳ್ಕೊಟ್ಟೆ. ಅವ್ನು ಮಾಡ್ಕೊಂಬಂದ. ಸರಿ ಆಯ್ತು ಅಂತೇಳಿ ಇವರಿಬ್ಬರು ಮನೆಯಿಂದ ಹೊರಗೆ ಬಿಟ್ಟೆ. ಅವನು ಖುಷಿನೇ ಬೇರೆ. ಅಷ್ಟೊಳಗೆ ಗೇಟ್ ಹತ್ರ ನೋಡ್ತೀನಿ, ಇವನು ಕೂಡ ಬಂದು ರೆಡಿಯಾಗಿ ನಿಂತಿದ್ದಾನೆ. ಸರಿ ಆಯ್ತಂತ ಹೇಳ್ಕೊಂಡು ಅವರಿಬ್ಬರು ಹಾಗೆ ವಾಕಿಂಗ್ ಕರ್ಕೊಂಡು ಕಾಡೆಲ್ಲ ಸುತ್ತಾಡ್ಕೊಂಬರೋಣ ಅಂಥೇಳಿ ನಾನು ಕೂಡ ಹೊರಟೆ. ಅವೆರಡು ನಾನು ಇದೀನಿ ಅನ್ನೋ ನೆನಪೇ ಇರಲಿಲ್ಲ. ಸೀದಾ ನಾನು ಬಿಟ್ಟು ಸೀದಾ ಮುಂದಕ್ಕೆ ಓಡ್ತಾನೆ ಇದ್ದು. ಸರಿ ಆಯಿತು ಅಂತೇಳಿ ಸೀದಾ ಹಾಗೆ ಮುಂದಕ್ಕೆ ಹೋದೆ. ಹೋಗ್ತಾ ಹಾಗೆ ನೇಚರ್ನು ಕೂಡ ನೋಡಿಕೊಂಡು ಸೀದಾ ಅಚ್ಚಿಗೆಲ್ಲ ನೋಡ್ತಾ ಹೋದೆ. ಹಾಗೆ ಮುಂದಕ್ಕೆ ಹೋದೆ. ಅವುಗಳಿಗೂ ಪಾಪ ಖುಷಿನ ತಡೆಯೋಕ್ಕಾಗ್ತಿರ್ಲಿಲ್ಲ. ಫುಲ್ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಹೋಗ್ತಾಯಿದ್ದು. ಸರಿ ಆಯ್ತಂತ ಮುಂದಕ್ಕೆ ಹೋದೆ. ಹಾಗೆ ನೋಡಿದೆ ಕಾಡ್ಕೊಳೋದು ಹೆಜ್ಜೆ ನೋಡಿ ಹೆಂಗಿದೆ. ನಮ್ಮೂರ ಕಾಡಲ್ಲೇ ಇಲ್ದಿರೋ ಪ್ರಾಣಿಗಳಿಲ್ಲ. ಒಳ್ಳೆ ರೀತಿಲಿ ಚಿರತೆಗಳು ಇದೆ ಅಂತ ಹೇಳ್ತಾರೆ. ಇದೇ ಬೇರೆ ಕೂಡ ಹಾರು ಹೋಗಿದ್ದು. ಸರಿ ಆಯ್ತಂತ ಹಾಗೆ ಮುಂದೆ ಹೋದೆ. ಅಲ್ಲೂ ಕೂಡ ಒಂದು ಕೆಂಪು ಅಳಿಲ್ ಕಾಣ್ತು. ಅದನ್ನು ತೋರ್ಸೋಣ ಅಂದ್ಕೊಂಡೆ. ಅಷ್ಟೊಳಗದು ನಾನು ನೋಡಿದ್ದೆ ಎಸ್ಕೇಪ್ ಆಗ್ಬಿಡ್ತು ಅಲ್ಲಿಂದ. ಸರಿ ಆಯಿತು ಅಂತೇಳಿ ಹಾಗೆ ಮುಂದೆ ಹೋದೆ. ಮುಂದೆ ಹೋಗ್ತಾ ನನಗೆ ಸಿಕ್ಕಿದ್ದು ಏನಂತ ನೀವೇ ನೋಡಿ. ಇದು ಯಾರೋ ಮನುಷ್ಯರು ಸುಲ್ದಿರೋ ಥರ ಇದೆ ಕಾಯಿನ. ಇದು ಆದರೆ ಮನುಷ್ಯರು ಸುಲ್ದಿರೋದಲ್ಲ, ಮುಳ್ಳು ಹಂದಿ ಅಂತಾರೆ. ಅದ್ರ ಕೆಲಸ ಇದು. ಕಾಡು ಎಲ್ಲೋ ಇದ್ದಿದ್ದ ತೆಂಗಿನಕಾಯಿನ ತಂದು ಇಷ್ಟು ನೀಟಾಗಿ ಮನುಷ್ಯರು ಸುಲಿಯೋಕ್ಕಿಂತ ಚೆನ್ನಾಗಿ ಸುಲಿದು ನೀಟಾಗಿ ತಿನ್ಕೊಂಡೋಗಿದೆ. ಅದಾದ್ಮೇಲೆ ಹಾಗೆ ಅಲ್ಲೂ ಕೂಡ ಕಾಡ್ಕೊಳೋದು ಹೆಜ್ಜೆನೂ ಕಾಣ್ತು. ತುಂಬ ದೊಡ್ಡ ಹೆಜ್ಜೆಗಳಿದ್ದು, ಸುಮಾರು ಹೆಜ್ಜೆಗಳು ಇದ್ದು. ಸರಿ ಆಯಿತು ಅಂತ ಹೇಳಿ ಸೀದಾ ಮುಂದಕ್ಕೆ ಹೋಗ್ತಾ ಇದ್ದೆ. ಕಾಡಂದಮೇಲೆ ಕಾಡಲ್ಲೂ ಒಬ್ರು ನೆಂಟರಿರ್ತಾರೆ. ಯಾವಾಗಲೂ ಹಿಂಬಳ ನಮ್ಮ ರಕ್ತ ಕುಡಿಯೋಕ್ಕಂತ ಕಾಯ್ತಾ ಇರ್ತವೆ. ಎಲ್ಲೂ ನೋಡಿದ್ರು ಮಳೆ ಬಂದು ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಕಾಡಲ್ಲಿ ಕೂಡ ಹಿಂಬಳ ಆಗಿದ್ದು. ಹಾಗೂ 1-2-3 ಡ್ರಾಪ್ ಅವಕ್ಕೂ ಸ್ವಲ್ಪ ರಕ್ತದಾನ ಮಾಡಿ ಸೀದಾ ಅಲ್ಲಿಂದ ನಾನು ಸರಿ ಆಯಿತು ಅಂತೇಳಿ ಹಾಗೆ ಮುಂದಕ್ಕೆ ಹೋಗ್ತಾನೆ ಇದ್ದೆ. ಗೊತ್ತಿರೋ ದಾರಿನೇ, ಯಾವಾಗಲೂ ಇಲ್ಲಿ ಓಡಾಡ್ತಾ ಇರ್ತೀವಿ ಅಂತ ಹೇಳ್ಕೊಂಡು ಸೀದಾ ಮುಂದಕ್ಕೆ ಹೋದೆ. ನಾಯಿಗಳು ಕೂಡ ನಾನು ಬಂದ ಇಲ್ಲ ಹಿಂದಕ್ಕೆ ನನ್ನ ಎಲ್ಲಿ ಬಿಟ್ಟು ಹೋಗ್ತಾನೋ ಅಂತ ಇವನು ನನ್ನ ಜೊತೆಗೆ ಇದ್ದ. ಇನ್ನೊಬ್ಬ ಆಲ್ರೆಡಿ ಊರೇ ಸುತ್ಕೊಂಡು ಬರ್ತಾ ಇದ್ದ. ಸರಿ ಆಯಿತು ಇನ್ನೇನು ಜಾಸ್ತಿ ಹೊತ್ತು ಇಲ್ಲೇ ಕಳೀತಿದ್ರೆ ಮತ್ತೆ ಮನೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿದೆ. ಸೀದಾ ಮುಂದಕ್ಕೆ ಹೋಗ್ತಾ ನೋಡ್ತೀನಿ ಅದೇನಂತ ಹೇಳಿ ಫ್ರೆಂಡ್ಸ್, ನೀವೇ ನೋಡೋಣ. ಸರ್ಬೆ. ಈ ಹಳೆ ಕಾಲದಲ್ಲಿ ಈ ಕೋಟೆಗಳನ್ನ ಹತ್ತಗೆ ಬಳಸ್ತಾ ಇದ್ರು ಗೊತ್ತಾ, ಅದೇ ಇದು. ಅದರ ಉಗುರುಗಳು ಎಷ್ಟು ಸ್ಟ್ರಾಂಗಾಗಿ ಹಿಡ್ಕೊಂಡು ಕೂತಿರುತ್ತೆ ಅಂದರೆ 10 ಜನ ಹೇಳಿದ್ರು ಅದನ್ನು ಹೇಳೋಕ್ಕಾಗಲ್ಲ. ಹಿಂದಿನ ಕಾಲದಲ್ಲಿ ಅದಕ್ಕೋಸ್ಕರ ಅದನ್ನು ಕೋಟೆ ಹತ್ತಕ್ಕಂತಲೇ ಬಳಸ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಕೂಡ ಎಲ್ಲದನ್ನೂ ನೋಡ್ಕೊಂಡು ಸೀದಾ ಮನೆಗೆ ಹೊರಟೆ. ಪ್ರಕೃತಿ ಸೌಂದರ್ಯ ಎಷ್ಟು ಸುಂದರವಾಗಿದೆ ಅಂದರೆ ನೋಡಿ, ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಸುಂದರವಾಗಿ ಕಾಣ್ತಾ ಇತ್ತು. ನಮ್ಮ ಮನೆಯಿಂದ ಹೊರಗಡೆ ಗದ್ದೆಯಲ್ಲಿ ಇಡೀ ಗದ್ದೆನೂ ಕೂಡ ಕೆಂಪಾಗಿ ಕಾಣೋ ಥರ ಅಷ್ಟು ಡಾರ್ಕಾಗಿ ಕಾಣ್ತಾ ಇತ್ತು. ಅದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸಬ್ಸ್ಕ್ರೈಬ್
ಮಾಡ್ಕೊಳ್ಳಿ ಫ್ರೆಂಡ್ಸ್.